ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಶೇರುಗಳ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ. ಸಾಕಷ್ಟು ಕಂಪನಿಗಳು ತಮ್ಮ Q1 ರಿಸಲ್ಟ್ನ ಕಾರಣಕ್ಕೆ ಸುದ್ದಿಯಲ್ಲಿರುತ್ತವೆ. ನೋಡೋಣ, ರಿಸಲ್ಟ್ ಅನ್ನು ಕೂಡ ಓವರ್ವ್ಯೂ ಮಾಡಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಯಾವೆಲ್ಲ ಕಂಪನಿಗಳ ರಿಸಲ್ಟ್ ಹೇಗಿದೆ ಅಂತ, ಜೊತೆಗೆ ಕೆಲವು ಕಂಪನಿಗಳಿಗೆ ಸಂಬಂಧಪಟ್ಟಂತ ಬೇರೆ ಅಪ್ಡೇಟ್ಗಳು ಕೂಡ ಇದಾವೆ, ಅವುಗಳನ್ನು ಕೂಡ ತಿಳ್ಕೊಳ್ಳೋಣ. ಗೆಳೆಯರಿ, ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಗೆಳೆಯರಿ, ನೆನೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡಬಹುದು. 494 ಪಾಯಿಂಟ್ಸ್ ಅಥವಾ 1.21% ಡೌನ್ ಫಾಲ್ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಕಂಡು ಬಂದಿದೆ. ಓಪನಿಂಗ್ ಫ್ಲಾಟ್ ಇತ್ತು, ನಂತರ ಕಂಟಿನ್ಯೂಸ್ಲಿ ಡೌನ್ ಆಗಿ ಓವರ್ 1.21% ಡೌನ್ ಅಲ್ಲಿ ಮಾರ್ಕೆಟ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ನೆಗೆಟಿವ್ ಇಂಪ್ಯಾಕ್ಟ್ ಆಗಿದೆ ಅಂತ ಹೇಳ್ಬೋದು ಅಮೆರಿಕನ್ ಮಾರ್ಕೆಟ್ ಅಲ್ಲಿ. ನಂತರ ನಾಸ್ಡಾಕ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲಂತೂ ಇನ್ನೂ ಜಾಸ್ತಿನೇ ಡೌನ್ ಫಾಲ್ ಕಂಡು ಬಂದಿದೆ. 405 ಪಾಯಿಂಟ್ಸ್ ಅಥವಾ 2.3% ಡೌನ್ ಫಾಲ್ ನಾಸ್ಡಾಕ್ ಅಲ್ಲಿ ಕಂಡು ಬಂದಿದೆ ನೋಡಬಹುದು. ಯಾಕೆ ಡೌನ್ ಫಾಲ್ ಬಂದಿದೆ ಅನ್ನೋದನ್ನು ಕೂಡ ನೋಡಬಹುದು. ವಾಲ್ ಸ್ಟ್ರೀಟ್ ಸೀಸ್ ಎ ಶಾರ್ಪ್ ಸೆಲ್ ಆಫ್ ಆಫ್ಟರ್ ಇನ್ವೆಸ್ಟರ್ ಫಿಯರ್ಸ್ ಆಫ್ ಎ ರಿಸೆಷನ್ ರಿಸರ್ಫೇಸ್. ಅಂದ್ರೆ ರಿಸೆಷನ್ ಭಯ ಕಂಡು ಬಂದಿದೆ, ಹಾಗಾಗಿ ಪಾನಿಕ್ ಸೆಲ್ಲಿಂಗ್ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಕಂಡು ಬಂದಿದೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಸ್ವಲ್ಪ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ. ಸೊ ನೋಡೋಣ ಮುಂದುವರೆದು ಯಾವ ರೀತಿ ಅಪ್ಡೇಟ್ಗಳು ಬರ್ತವೆ ಅಂತ. ನಂತರ ನಾವು ಎಡಿಆರ್ ಗಳ ಪರ್ಫಾರ್ಮೆನ್ಸ್ ಕಡೆ ಬಂದ್ರೆ ಇನ್ಫೋಸಿಸ್ ಎಡಿಆರ್ ಅಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ. ಇದಕ್ಕೆ ಒಂದು ಕಾರಣ ಇದೆ, ಅದನ್ನ ನಾವು ನೋಡೋಣ ಮುಂದುವರೆದು. ICICI ಬ್ಯಾಂಕ್ ಅಲ್ಲಿ 1% ಡೌನ್ ಇದೆ. HDFC ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ವಿಪ್ರೋ 1% ಡೌನ್ ಇದೆ. ಡಾಕ್ಟರ್ ರೆಡ್ಡಿಸ್ ಅಲ್ಲಿ 1.5% ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ. ಅಂದ್ರೆ ಸ್ವಲ್ಪ ಮಿಕ್ಸ್ಡ್ ರಿಯಾಕ್ಷನ್ ಎಡಿಆರ್ ಗಳಲ್ಲಿ ಕಂಡು ಬಂದಿದೆ ಅಂತ ಹೇಳ್ಬಹುದು. ನಂತರ FIS DIS ಆಕ್ಟಿವಿಟೀಸ್ ಕಡೆ ಬಂದ್ರೆ ಆಗಸ್ಟ್ ತಿಂಗಳ ಮೊದಲನೇ ದಿನ FIS 2089 ಕೋಟಿ ನೆಟ್ ಬೈಯಿಂಗ್ ಅನ್ನು ಮಾಡಿದ್ದಾರೆ. DIS 337 ಕೋಟಿ ನೆಟ್ ಸೆಲ್ಲಿಂಗ್ ಅನ್ನು ಮಾಡಿದ್ದಾರೆ. FIS 2-3 ದಿನದ ಕಂಟಿನ್ಯೂಸ್ ಸೆಲ್ಲಿಂಗ್ ನಂತರ ಬೈಯಿಂಗ್ ಅನ್ನು ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ನಿನ್ನೆ. ನಂತರ ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬರೋದಾದ್ರೆ ಇನ್ಫೋಸಿಸ್ ಅಲ್ಲಿ ನಿನ್ನೆ ಡೌನ್ ಫಾಲ್ ಬಂದಿತ್ತು. ಈಗಾಗಲೇ ನಾವು ADR ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ವಿ, ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ಅದಕ್ಕೆ ಕಾರಣ ಈ ನ್ಯೂಸ್ ನೀವು ಇಲ್ಲಿ ನೋಡಬಹುದು. ಕರ್ನಾಟಕ ಅಥಾರಿಟೀಸ್ ವಿಡ್ರಾ GST ನೋಟಿಸ್ ಸೆಂಟ್ ಟು ಇನ್ಫೋಸಿಸ್, ಡೈರೆಕ್ಟ್ ದ ಕಂಪನಿ ಟು ಸಬ್ಮಿಟ್ ಡೀಟೇಲ್ಸ್ ಅಂತ ಏನೇನೋ ಇದೆ ಮುಂದಕ್ಕೆ. ಅಂದ್ರೆ ಕರ್ನಾಟಕ GST ಬೋರ್ಡ್ ಇವರಿಗೆ ನೋಟಿಸ್ ಅನ್ನ ಕೊಟ್ಟಿದ್ದು 32,000 ಕೋಟಿ ನೀವು ಟ್ಯಾಕ್ಸ್ ಕಟ್ಟಿಲ್ಲ ಅಂತ. ಈಗ ಆ ನೋಟಿಸ್ ಅನ್ನ ವಿಡ್ರಾ ಮಾಡಿದ್ದಾರೆ ಅವರು. ನೋಡಬಹುದು, ಕರ್ನಾಟಕ ವಿಡ್ರಾಸ್ ಇನ್ಫೋಸಿಸ್ ನೋಟಿಸ್, ಸೆಂಟರ್ ಮೇ ಗೋ ಫಾರ್ ರಿವ್ಯೂ. ಎಲ್ಲ ಕಡೆ ಕೂಡ ಅದೇ ನ್ಯೂಸ್ ಇದೆ ನೋಡಬಹುದು. ಆ ಒಂದು ಕಾರಣಕ್ಕೆ ಪಾಸಿಟಿವ್ ಇಂಪ್ಯಾಕ್ಟ್ ಕೂಡ ಈಗಾಗಲೇ ADR ಅಲ್ಲಿ ಕಂಡು ಬಂದಿದೆ. ನೋಡೋಣ ನಮ್ಮ ಮಾರ್ಕೆಟ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಇನ್ಫೋಸಿಸ್ ಅಲ್ಲಿ ಅಂತ ಅಬ್ಸರ್ವ್ ಮಾಡಬಹುದು. ಸ್ಟಾಕ್ ಅನ್ನ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು. ನಂತರ ಗೋದ್ರೇಜ್ ಅಗ್ರೋವೆಟ್ ಸುದ್ದಿಯಲ್ಲಿರುತ್ತೆ. ಕಾರಣ ಇಲ್ಲಿದೆ ನೋಡಬಹುದು. ಗೋದ್ರೇಜ್ ಅಗ್ರೋವೆಟ್ ಟು ಅಕ್ವೈರ್ ಸ್ಟೇಕ್ ಇನ್ ಟೈಸನ್ ಫುಡ್ಸ್. ಈ ಕಂಪನಿಯಲ್ಲಿ ಸ್ಟೇಕ್ ಅನ್ನ ತಗೊಳ್ಳುವಂತ ನಿರ್ಧಾರವನ್ನ ಮಾಡಿದೆ. ಜೊತೆಗೆ ನಿನ್ನೆ ರಿಸಲ್ಟ್ ಕೂಡ ಅನೌನ್ಸ್ ಆಗಿದೆ ನೋಡಬಹುದು. ನೆಟ್ ಪ್ರಾಫಿಟ್ 23% ಜಾಸ್ತಿ ಆಗಿದೆ, ರೆವೆನ್ಯೂ 6% ಜಾಸ್ತಿ ಆಗಿದೆ. ಎರಡು ಕಾರಣಕ್ಕೆ ಗೋದ್ರೇಜ್ ಅಗ್ರೋವೆಟ್ ಸುದ್ದಿಯಲ್ಲಿರುತ್ತೆ. ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಇವತ್ತು. ನಂತರ ನೆಸ್ಲೆ ಇಂಡಿಯಾ ಲಿಮಿಟೆಡ್, ಹಿಂದೆ ನೆಸ್ಲೆ ಇಂಡಿಯಾ ಹಾಗೂ ಡಾಕ್ಟರ್ ರೆಡ್ಡಿಸ್ ಒಂದು ಜಾಯಿಂಟ್ ವೆಂಚರ್ ಅನ್ನ ಅನೌನ್ಸ್ ಮಾಡಿದ್ದು. ಅದರ ಬಗ್ಗೆ ಒಂದು ಅಪ್ಡೇಟ್ ಬಂದಿದೆ. 49% ಸ್ಟೇಕ್ ಅನ್ನ ಕಂಪನಿ ತಗೊಂಡಿದೆ. ಆ ಒಂದು ಅಪ್ಡೇಟ್ ಇವತ್ತು ಬಂದಿದೆ. ಹಾಗಾಗಿ ನೆಸ್ಲೆ ಇಂಡಿಯಾ ಅಂಡ್ ಡಾಕ್ಟರ್ ರೆಡ್ಡಿಸ್ ಲ್ಯಾಬೊರೇಟರೀಸ್ ಎರಡು ಕೂಡ ಸುದ್ದಿಯಲ್ಲಿರುತ್ತೆ. ಎರಡನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಈ ನ್ಯೂಸ್ಗೆ ಅಂತ. ನಂತರ ಅರಬಿಂದೋ ಫಾರ್ಮಾ ಈ ಹಿಂದೆ ಬೈಬ್ಯಾಕ್ ಅನ್ನು ಅನೌನ್ಸ್ ಮಾಡಿತ್ತು. ಅದಕ್ಕೆ ಈಗ ಮತ್ತೊಂದು ಅಪ್ಡೇಟ್ ಅನ್ನು ಕೊಟ್ಟಿದೆ. 5ನೇ ತಾರೀಕಿಂದ ಬೈಬ್ಯಾಕ್ ಓಪನ್ ಆಗ್ತಾ ಇದೆ. ಇಂಟ್ರೆಸ್ಟ್ ಇರೋರು ಪಾರ್ಟಿಸಿಪೇಟ್ ಮಾಡಬಹುದು ಅಂತ. ಆ ಒಂದು ಕಾರಣಕ್ಕೆ ಅರಬಿಂದೋ ಫಾರ್ಮಾ ಕೂಡ ಸುದ್ದಿಯಲ್ಲಿರುತ್ತೆ. ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಇವತ್ತು. ನಂತರ ರಿಸಲ್ಟ್ ಕಡೆ ಬಂದ್ರೆ ಸೂರ್ಯೋದಯ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ನ ರಿಸಲ್ಟ್ ನಿನ್ನೆ ಅನೌನ್ಸ್ ಆಗಿದೆ. ಪರ್ಫಾರ್ಮೆನ್ಸ್ ನೋಡಬಹುದು. ಕ್ವಾರ್ಟರ್ಲಿ ಇಯರ್ಲಿ ತುಂಬಾ ಚೆನ್ನಾಗಿದೆ ಸೇಲ್ಸ್ ಅಲ್ಲಿ. ನಂತರ ಎಬಿಟ್ ಅಲ್ಲೂ ಚೆನ್ನಾಗಿದೆ ಪರ್ಫಾರ್ಮೆನ್ಸ್, ನೆಟ್ ಪ್ರಾಫಿಟ್ ಅಲ್ಲೂ ಚೆನ್ನಾಗಿದೆ. ಓವರ್ ಆಲ್ ಸೂರ್ಯೋದಯ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ Q1 ಅಲ್ಲಿ. ಇವತ್ತು ಅಬ್ಸರ್ವ್ ಮಾಡಬಹುದು ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ. ಪರ್ಫಾರ್ಮೆನ್ಸ್ ಅಂತೂ ಚೆನ್ನಾಗಿದೆ. ನಂತರ ವೈಭವ್ ಗ್ಲೋಬಲ್ ಪರ್ಫಾರ್ಮೆನ್ಸ್ ನೋಡಬಹುದು. ಕ್ವಾರ್ಟರ್ಲಿ ಇಯರ್ಲಿ ಚೆನ್ನಾಗಿದೆ, ಎಬಿಟ್ ಅಲ್ಲೂ ಚೆನ್ನಾಗಿದೆ. ನೆಟ್ ಪ್ರಾಫಿಟ್ ಅಲ್ಲಿ ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಇದೆ, ಬಟ್ ಇಯರ್ಲಿ ಅಪ್ ಆಗಿದೆ. ಬಟ್ ಇದು ಸಮ್ ಅಡ್ಜಸ್ಟ್ಮೆಂಟ್ ನ ಕಾರಣಕ್ಕೆ ಇದ್ದಂತಹದ್ದು. ಯಾಕಂದ್ರೆ ನೋಡಬಹುದು ಎಬಿಟ್ ಬರೀ 2 ಇದ್ದಿದ್ದು 19 ಆಗಿದೆ ಅಂತಂದ್ರೆ ಎಕ್ಸೆಪ್ಷನಲ್ ಐಟಮ್ಸ್ ಅಥವಾ ಒನ್ ಟೈಮ್ ಗೇನ್ ಆಡ್ ಆಗಿರುತ್ತೆ. ಹಾಗಾಗಿ ಲಾಸ್ಟ್ ಕ್ವಾರ್ಟರ್ ಅಲ್ಲಿ ಜಾಸ್ತಿ ಆಗಿರುತ್ತೆ ಅಷ್ಟೇ, ಆಪರೇಷನಲ್ ಪ್ರಾಫಿಟ್ ಅಲ್ಲ. ಸೊ ನೋಡಬಹುದು ಆಪರೇಷನಲ್ ಪ್ರಾಫಿಟ್ ತುಂಬಾನೇ ಚೆನ್ನಾಗಿದೆ ಈ ಸಲ. ಅಬ್ಸರ್ವ್ ಮಾಡಬಹುದು ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ. ನೆಕ್ಸ್ಟ್ ಇಂಡಿಜಿನ್. ಇಂಡಿಜಿನ್ ನ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು. ಕ್ವಾರ್ಟರ್ಲಿ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಅಥವಾ ಸ್ಲೈಟ್ಲಿ ಇಂಪ್ರೂವ್ ಆಗಿದೆ ಅಂತ ಹೇಳ್ಬೋದು. ಬಟ್ ಇಯರ್ಲಿ ತುಂಬಾ ಚೆನ್ನಾಗಿದೆ. ನಂತರ ಎಬಿಟ್ ಅಲ್ಲಿ ಕ್ವಾರ್ಟರ್ಲಿ ಡೌನ್ ಇದೆ, ಇಯರ್ಲಿ ಚೆನ್ನಾಗಿದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಕ್ವಾರ್ಟರ್ಲಿ ಡೌನ್ ಇದೆ, ಇಯರ್ಲಿ ಅಪ್ ಆಗಿದೆ. ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು. ನೆಕ್ಸ್ಟ್ ರೈಲ್ಟೆಲ್ ನ ನಂಬರ್ಸ್ ನೋಡಬಹುದು. ಕ್ವಾರ್ಟರ್ಲಿ ಡೌನ್ ಇದೆ ಪರ್ಫಾರ್ಮೆನ್ಸ್, ಇಯರ್ಲಿ 19% ಅಪ್ ಆಗಿದೆ. ನಂತರ ಎಬಿಟ್ ಅದಲ್ಲೂ ಅಷ್ಟೇ ಕ್ವಾರ್ಟರ್ಲಿ ಡೌನ್ ಇದೆ, ಇಯರ್ಲಿ ಅಪ್ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲೂ ಅಷ್ಟೇ ಕ್ವಾರ್ಟರ್ಲಿ ಡೌನ್ ಇದೆ, ಇಯರ್ಲಿ ಅಪ್ ಆಗಿದೆ. ನಂತರ ಪ್ರತಾಪ್ ಸ್ನಾಕ್ಸ್, ಈ ಕಂಪನಿಯ ಪರ್ಫಾರ್ಮೆನ್ಸ್ ನೋಡಬಹುದು. ಸೇಲ್ಸ್ ವೈಸ್ ಚೆನ್ನಾಗಿದೆ ಪರ್ಫಾರ್ಮೆನ್ಸ್, ಕ್ವಾರ್ಟರ್ಲಿ ಇಯರ್ಲಿ ಎರಡು ಕಡೆ ಅಪ್ ಆಗಿದೆ. ಬಟ್ ಎಬಿಟ್ ಅಂಡ್ ನೆಟ್ ಪ್ರಾಫಿಟ್ ಅಲ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ.
ನಂತರ ಪಾರಾದೀಪ್ ಫಾಸ್ಫೇಟ್ಸ್ ಪರ್ಫಾರ್ಮೆನ್ಸ್ ನೋಡಬಹುದು, ಕ್ವಾರ್ಟರ್ಲಿ ಅಪ್ ಆಗಿದೆ, ಇಯರ್ಲಿ 22% ಡೌನ್ ಇದೆ ಕಂಪನಿಯ ಸೇಲ್ಸ್. ನಂತರ ನೆಟ್ ಪ್ರಾಫಿಟ್ ಅಲ್ಲಿ ಇಯರ್ಲಿ ಚೆನ್ನಾಗಿದೆ ಪರ್ಫಾರ್ಮೆನ್ಸ್, ಕ್ವಾರ್ಟರ್ಲಿ ಸ್ವಲ್ಪ ಮಟ್ಟಿಗೆ ಡೌನ್ ಇದೆ. ನಂತರ ಎಬಿಟ್ ಅಲ್ಲಿ ಕ್ವಾರ್ಟರ್ಲಿ ಸ್ವಲ್ಪ ಮಟ್ಟಿಗೆ ಡೌನ್ ಇದೆ ಪರ್ಫಾರ್ಮೆನ್ಸ್, ಬಟ್ ಇಯರ್ಲಿ ಚೆನ್ನಾಗಿದೆ. ನೆಟ್ ಪ್ರಾಫಿಟ್ ಅಲ್ಲಿ ಇಯರ್ಲಿ ಮೈನಸ್ ಇಂದ ಪ್ಲಸ್ ಬಂದಿದೆ, ಹಾಗೆ ಕ್ವಾರ್ಟರ್ಲಿ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇದೆ. ನಂತರ SJS ಎಂಟರ್ಪ್ರೈಸಸ್ ನ ನಂಬರ್ಸ್ ನೋಡಬಹುದು. ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಅಂತಾನೆ ಹೇಳ್ಬೋದು. ಕ್ವಾರ್ಟರ್ಲಿ ಸ್ವಲ್ಪ ಮಟ್ಟಿಗೆ ಅಪ್ ಆಗಿದೆ, ಬಟ್ ಇಯರ್ಲಿ ತುಂಬಾ ಚೆನ್ನಾಗಿದೆ. ನಂತರ ಎಬಿಟ್ ಅಲ್ಲಿ ಎರಡು ಕಡೆ ಚೆನ್ನಾಗಿದೆ, ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಇಂಪ್ರೂವ್ಮೆಂಟ್ ಇದೆ. ಓವರ್ ಆಲ್ SJS ಎಂಟರ್ಪ್ರೈಸಸ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ Q1 ಅಲ್ಲಿ. ಅಬ್ಸರ್ವ್ ಮಾಡಬಹುದು ಈ ಸ್ಟಾಕ್ ಅನ್ನು ಕೂಡ ಇವತ್ತು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಮಾರ್ಕೆಟ್ ಅಲ್ಲಿ ಅಂತ. ನೆಕ್ಸ್ಟ್ GR ಇನ್ಫ್ರಾ ಪ್ರಾಜೆಕ್ಟ್ಸ್, ಇದರ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಬರ್ತಾ ಇರುತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ. ಪರ್ಫಾರ್ಮೆನ್ಸ್ ನೋಡಬಹುದು, ಕ್ವಾರ್ಟರ್ಲಿ ಇಯರ್ಲಿ ಎರಡು ಕಡೆ ಡೌನ್ ಇದೆ ಸೇಲ್ಸ್ ಅಲ್ಲಿ. ನಂತರ ಎಬಿಟ್ ಅಲ್ಲೂ ಕೂಡ ಡೌನ್ ಇದೆ, ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಡೌನ್ ಇದೆ. ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಕಂಪನಿ ಮಾಡಿದೆ ಅಂತಾನೆ ಹೇಳ್ಬೋದು Q1 ಅಲ್ಲಿ. ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ. ನಂತರ ಒಂದು ಪೆನಿ ಸ್ಟಾಕ್ ರತನ್ ಇಂಡಿಯಾ ಪವರ್, ತುಂಬಾ ಪ್ರಶ್ನೆಗಳು ಇದ್ರ ಬಗ್ಗೆ ಕೂಡ ಬರ್ತಾ ಇರುತ್ತೆ. ನಾನು ಯೂಶಲಿ ಇಂತಹ ಸ್ಟಾಕ್ ಗಳನ್ನ ಅವಾಯ್ಡ್ ಮಾಡ್ತೀನಿ ಬಿಕಾಸ್ ಆಫ್ ವೇರಿಯಸ್ ರೀಸನ್ಸ್. ಯಾಕೆಂತ ಕಂಪನಿಯ ರಿಸಲ್ಟ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೇಲ್ಸ್ ವೈಸ್ ಓಕೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, ನಾಟ್ ಬ್ಯಾಡ್. ಎಬಿಟ್ ಅಲ್ಲಿ ವೇರಿಯೇಷನ್ಸ್ ಇದೆ, ಓಕೆ. ಇಯರ್ ಆನ್ ಇಯರ್ ಇಂಪ್ರೂವ್ ಆಗಿದೆ, ಕ್ವಾರ್ಟರ್ ಆನ್ ಕ್ವಾರ್ಟರ್ ಡೌನ್ ಇದೆ. ನಂತರ ನೆಟ್ ಪ್ರಾಫಿಟ್ ಗೆ ಬಂದ್ರೆ ನೋಡಬಹುದು ಯಾವ ರೀತಿ ಚೇಂಜಸ್ ಆಗುತ್ತೆ ಅಂತ. ಇಲ್ಲಿ 549 ಕೋಟಿ ಮೈನಸ್ ಅಥವಾ ಲಾಸ್, ಇಲ್ಲಿ 10,600 ಕೋಟಿ ಪ್ರಾಫಿಟ್, ಇಲ್ಲಿ ಬರೀ 93 ಕೋಟಿ ಪ್ರಾಫಿಟ್. ಎಷ್ಟು ವೇರಿಯೇಷನ್ಸ್ ಆಗುತ್ತೆ ನೋಡಬಹುದು ಈ ಕಂಪನಿಗಳಲ್ಲಿ. ಹಾಗಾಗಿ ಯೂಶಲಿ ಇಂಥ ಕಂಪನಿಗಳನ್ನ ನಾನು ಅವಾಯ್ಡ್ ಮಾಡ್ತೀನಿ. ತುಂಬಾ ಜನ ಪ್ರೈಸ್ ಅನ್ನ ನೋಡಿ ಬೈ ಮಾಡೋ ಅಂತವ್ರು ಇರ್ತಾರೆ. ಖಂಡಿತ ಆ ರೀತಿಯ ತಪ್ಪನ್ನ ಮಾಡಬೇಡಿ. ನೀವು ಕಂಪನಿಯ ಬಿಸ್ನೆಸ್ ಅನ್ನ ನೋಡಿ, ನೀವು ಪ್ರೈಸ್ ನೋಡಿ ಇನ್ವೆಸ್ಟ್ ಮಾಡ್ತೀರಿ ಅಂತಂದ್ರೆ 90% ಆಫ್ ದ ಟೈಮ್ ನೀವು ಲಾಸ್ ಮಾಡ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕಂದ್ರೆ ಕಂಪನಿಯ ಬಿಸ್ನೆಸ್ ಅಲ್ಲಿ ದಮ್ ಇರೋದಿಲ್ಲ. ಹಾಗಂತ ಎಲ್ಲಾ ಕಂಪನಿಗಳು ಹಂಗೆ ಇರುತ್ತೆ ಅಂತ ಏನಲ್ಲ, ಒಳ್ಳೆ ಕಂಪನಿಗಳು ಇರ್ತವೆ, ಅದನ್ನ ನಾವು ಹುಡುಕ್ಬೇಕು. ನಾವು ಇನ್ವೆಸ್ಟ್ ಮಾಡೋದಕ್ಕೆ ಮುಂಚೆ ಕಂಪನಿಯ ಬಿಸ್ನೆಸ್ ಅನ್ನ ಸ್ಟಡಿ ಮಾಡಬೇಕು. ಬಿಸ್ನೆಸ್ ಅಲ್ಲಿ ಗ್ರೋತ್ ಕಂಡು ಬರ್ತಾ ಇದೆಯಾ, ಆಗ ನಾವು ಆ ಪ್ರೈಸ್ ಎಷ್ಟೇ ಇದ್ರೂ ಇನ್ವೆಸ್ಟ್ ಮಾಡಿದ್ರೆ ನಡೆಯುತ್ತೆ, ಲಾಸ್ ಆಗುವಂತ ಚಾನ್ಸಸ್ ಕಮ್ಮಿ ಇರುತ್ತೆ. ಇಲ್ಲಿ ತುಂಬಾನೇ ಫ್ಲಕ್ಚುಯೇಷನ್ಸ್ ಇರುತ್ತೆ ಈ ತರದ ಕಂಪನಿಗಳಲ್ಲಿ. ನಂತರ ಕಲ್ಯಾಣ್ ಜುವೆಲರ್ಸ್ ನ ರಿಸಲ್ಟ್ ಕೂಡ ನಿನ್ನೆ ಅನೌನ್ಸ್ ಆಗಿದೆ ನೋಡಬಹುದು. ಪರ್ಫಾರ್ಮೆನ್ಸ್ ಕ್ವಾರ್ಟರ್ಲಿ ಇಯರ್ಲಿ ತುಂಬಾ ಚೆನ್ನಾಗಿದೆ ರೆವಿನ್ಯೂ ವೈಸ್. ನಂತರ ಎಬಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಸೊ ಭರ್ಜರಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಕಲ್ಯಾಣ್ ಜುವೆಲರ್ಸ್ ಅಂತಾನೆ ಹೇಳ್ಬೋದು ಈ ಕ್ವಾರ್ಟರ್ ಅಲ್ಲಿ. ಅದನ್ನ ಕ್ಲಿಯರ್ ಆಗಿ ಇಲ್ಲಿ ನೋಡಬಹುದು. ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಇದ್ರ ನಂಬರ್ಸ್ಗೆ ಅಂತ. ನಂತರ ಒಂದು ಕೆಮಿಕಲ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವಂತ ಕಂಪನಿ ಯಶೋ ಇಂಡಸ್ಟ್ರೀಸ್, ಇದು ಕೂಡ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ. ಪರ್ಫಾರ್ಮೆನ್ಸ್ ನೋಡಬಹುದು, ಕ್ವಾರ್ಟರ್ಲಿ ಫ್ಲಾಟ್ ಇದೆ ಪರ್ಫಾರ್ಮೆನ್ಸ್, ಅಥವಾ ಸ್ವಲ್ಪ ಡೌನ್ ಅಂತಾನೆ ಹೇಳ್ಬೋದು ಬೇಕಿದ್ರೆ. ಇಯರ್ಲಿ ಅಪ್ ಆಗಿದೆ. ನಂತರ ಎಬಿಟ್ ಅಲ್ಲಿ ಎರಡು ಕಡೆ ಡೌನ್ ಇದೆ, ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಎರಡು ಕಡೆ ಡೌನ್ ಇದೆ. ಅಂಡರ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಬಂದಿದೆ, ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಇವತ್ತು. ನಂತರ HPL ಎಲೆಕ್ಟ್ರಿಕ್, ಇದರ ಪರ್ಫಾರ್ಮೆನ್ಸ್ ನೋಡಬಹುದು, ಕ್ವಾರ್ಟರ್ಲಿ ಡೌನ್ ಇದೆ, ಇಯರ್ಲಿ ಅಪ್ ಆಗಿದೆ ಪರ್ಫಾರ್ಮೆನ್ಸ್. ನಂತರ ಎಬಿಟ್ ಅಲ್ಲಿ ಕ್ವಾರ್ಟರ್ಲಿ ಇಯರ್ಲಿ ಎರಡು ಕಡೆ ಚೆನ್ನಾಗಿದೆ, ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಚೆನ್ನಾಗಿದೆ. ಓವರ್ ಆಲ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ, ಇದನ್ನು ಕೂಡ ಅಬ್ಸರ್ವ್ ಮಾಡಿ ಇವತ್ತು. ನಂತರ ತ್ರಿವೇಣಿ ಎಂಜಿನಿಯರಿಂಗ್ ಅಂಡ್ ಇಂಡಸ್ಟ್ರೀಸ್, ಎಥೆನಾಲ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ, ಶುಗರ್ ಇಂಡಸ್ಟ್ರಿಯಲ್ಲೂ ಕೂಡ ಇದೆ ನೋಡಬಹುದು. ಪರ್ಫಾರ್ಮೆನ್ಸ್ ಕ್ವಾರ್ಟರ್ಲಿ ಫ್ಲಾಟ್ ಪರ್ಫಾರ್ಮೆನ್ಸ್, ಇಯರ್ಲಿ ಸ್ವಲ್ಪ ಮಟ್ಟಿಗೆ ಅಪ್ ಆಗಿದೆ. ಎಬಿಟ್ ಅಲ್ಲಿ ಎರಡು ಕಡೆ ಡೌನ್ ಪರ್ಫಾರ್ಮೆನ್ಸ್ ಇದೆ, ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇದೆ. ಓವರ್ ಆಲ್ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಕಂಪನಿ ಮಾಡಿದೆ. ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ. ನಂತರ ITC ಪರ್ಫಾರ್ಮೆನ್ಸ್, ಈಗಾಗಲೇ ನಿನ್ನೆ ವಿಡಿಯೋದಲ್ಲಿ ಸ್ವಲ್ಪ ನೋಡಿದೀವಿ ಹೈಲೈಟ್ಸ್ ಅನ್ನ. ಪರ್ಫಾರ್ಮೆನ್ಸ್ ನೋಡಬಹುದು ಚೆನ್ನಾಗಿದೆ, ಕ್ವಾರ್ಟರ್ಲಿ ಇಯರ್ಲಿ ಅಪ್ ಆಗಿದೆ. ಸೇಲ್ಸ್ ಅಲ್ಲಿ ಎಬಿಟ್ ಅಲ್ಲಿ ಜಸ್ಟ್ 1% ಅಪ್ ಆಗಿದೆ, ಇಂಪ್ರೂವ್ಮೆಂಟ್ ಇದೆ. ನೆಟ್ ಪ್ರಾಫಿಟ್ ಅಲ್ಲಿ ಅಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಅಪ್ ಆಗಿದೆ ಪರ್ಫಾರ್ಮೆನ್ಸ್ ಇಯರ್ ಆನ್ ಇಯರ್. ಕ್ವಾರ್ಟರ್ಲಿ ಸ್ವಲ್ಪ ಮಟ್ಟಿಗೆ ಡೌನ್ ಇದೆ ಪರ್ಫಾರ್ಮೆನ್ಸ್. ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು, ಅಥವಾ ಸ್ಲೈಟ್ ಆಗಿ ಇಂಪ್ರೂವ್ ಆಗಿದೆ ಕಂಪನಿಯ ಬಿಸ್ನೆಸ್ ಅಲ್ಲಿ. ನಂತರ ಆದಿತ್ಯ ಬಿರ್ಲಾ ಕ್ಯಾಪಿಟಲ್, ಇದು ನಿನ್ನೆ ಡ್ಯೂರಿಂಗ್ ದ ಮಾರ್ಕೆಟ್ ರಿಸಲ್ಟ್ ಬಂದಿದೆ, ಹಾಗಾಗಿ ರಿಯಾಕ್ಷನ್ ಈಗಾಗಲೇ ನಿನ್ನೆ ನೋಡ್ಲಿಕ್ಕೆ ಸಿಕ್ಕಿದೆ. ಕ್ವಾರ್ಟರ್ಲಿ ಡೌನ್ ಇದೆ ಪರ್ಫಾರ್ಮೆನ್ಸ್, ಇಯರ್ಲಿ ಅಪ್ ಆಗಿದೆ. ಎಬಿಟ್ ಅಲ್ಲೂ ಕೂಡ ಕ್ವಾರ್ಟರ್ಲಿ ಡೌನ್, ಇಯರ್ಲಿ ಅಪ್ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಕ್ವಾರ್ಟರ್ಲಿ ಡೌನ್ ಇದೆ, ಇಯರ್ಲಿ ಅಪ್ ಆಗಿದೆ ಪರ್ಫಾರ್ಮೆನ್ಸ್. ನಂತರ ಥರ್ಮ್ಯಾಕ್ಸ್, ಇದು ಕೂಡ ನಿನ್ನೆ ರಿಸಲ್ಟ್ ಬಂದಿದೆ. ಹೈಲೈಟ್ಸ್ ಅನ್ನ ಒಂದ್ಸಲ ನೋಡಬಹುದು. ಅಂದ್ರೆ ನಿನ್ನೆ ಡ್ಯೂರಿಂಗ್ ದ ಮಾರ್ಕೆಟ್ ರಿಸಲ್ಟ್ ಬಂದಿದೆ. ಕ್ವಾರ್ಟರ್ಲಿ ಡೌನ್ ಇದೆ ಪರ್ಫಾರ್ಮೆನ್ಸ್, ಇಯರ್ಲಿ ಅಪ್ ಆಗಿದೆ. ಎಬಿಟದಲ್ಲೂ ಅಷ್ಟೇ ಕ್ವಾರ್ಟರ್ಲಿ ಡೌನ್, ಇಯರ್ಲಿ ಅಪ್. ನೆಟ್ ಪ್ರಾಫಿಟ್ಸ್ ಕೂಡ ಸೇಮ್ ಪರ್ಫಾರ್ಮೆನ್ಸ್, ಕ್ವಾರ್ಟರ್ಲಿ ಡೌನ್ ಇದೆ, ಇಯರ್ಲಿ ಅಪ್ ಆಗಿದೆ. ವಾಟರ್ ಟ್ರೀಟ್ಮೆಂಟ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ, ಇಂಟ್ರೆಸ್ಟ್ ಇರೋ ಸ್ಟಡಿ ಮಾಡಬಹುದು ಈ ಕಂಪನಿಯನ್ನು ಕೂಡ. ನಂತರ ರಿಸಲ್ಟ್ ಕ್ಯಾಲೆಂಡರ್ ಕಡೆ ಬಂದ್ರೆ, ಇವತ್ತು ಕೂಡ ಸಾಕಷ್ಟು ಕಂಪನಿಗಳ ರಿಸಲ್ಟ್ ಇದೆ, ಅವುಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು. ಬೆಕ್ಟರ್ ಫುಡ್ಸ್ ರಿಸಲ್ಟ್ ಇದೆ, ಬ್ರಿಟಾನಿಯಾ ರಿಸಲ್ಟ್ ಇದೆ, ಕ್ಯಾಮ್ಸ್ ಇದೆ, ದಾಲ್ಮಿಯಾ ಶುಗರ್ಸ್ ಇದೆ, ಡೆಲಿವರಿ ರಿಸಲ್ಟ್ ಇದೆ, ದಾಂಪುರ್ ಶುಗರ್ ಮಿಲ್ಸ್ ಇದೆ, ಧನುಕಾ ಇದೆ, ಇಡೆಲ್ ವೈಸ್ ನ ರಿಸಲ್ಟ್ ಇದೆ, IDFC ಲಿಮಿಟೆಡ್ ನ ರಿಸಲ್ಟ್ ಇದೆ, ಇನ್ಫಿಬಿಮ್ ರಿಸಲ್ಟ್ ಇದೆ, LIC ಹೌಸಿಂಗ್ ಫೈನಾನ್ಸ್ ಇದೆ. ಹೀಗೆ ಸಾಕಷ್ಟು ಕಂಪನಿಗಳ ರಿಸಲ್ಟ್ ಇದೆ ನೋಡಬಹುದು. ಇವುಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ಪರ್ಫಾರ್ಮೆನ್ಸ್ Q1 ಅಲ್ಲಿ ಬರುತ್ತೆ ಅಂತ. ಜೊತೆಗೆ ಡ್ಯೂರಿಂಗ್ ದ ಮಾರ್ಕೆಟ್ ರಿಸಲ್ಟ್ ಬಂದ್ರೆ ಇಮಿಡಿಯೇಟ್ಲಿ ರಿಯಾಕ್ಷನ್ ಕೂಡ ಇರುತ್ತೆ, ಅದನ್ನು ಕೂಡ ಅಬ್ಸರ್ವ್ ಮಾಡ್ಲಿಕ್ಕೆ ಸಿಗುತ್ತೆ. ಹಾಗೆ ಎಲ್ಲವನ್ನು ನೋಡ್ಲಿಲ್ಲ ಅಂದ್ರೂ ಕೂಡ ಪರವಾಗಿಲ್ಲ, ಅಟ್ಲೀಸ್ಟ್ ನೀವು ಇನ್ವೆಸ್ಟ್ ಮಾಡಿರುವಂತಹ ಕಂಪನೀಸ್
ಹಾಗೆ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡಿರುವಂತಹ ಕಂಪನೀಸ್ ಅವುಗಳನ್ನ ಮಿಸ್ ಮಾಡದೆ ಚೆಕ್ ಮಾಡಿ ಒಂದಷ್ಟು ವಿಚಾರಗಳು ನಿಮಗೆ ಗೊತ್ತಾಗುತ್ತೆ. ನಂತರ ನಾವು ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿಯಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ನೋಡಬಹುದು. 223 ಪಾಯಿಂಟ್ಸ್ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬರ್ತಾ ಇದೆ, ಅಥವಾ 0.89% ಭರ್ಜರಿ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬರ್ತಾ ಇದೆ. ಹಾಗೆ ಏಷಿಯನ್ ಮಾರ್ಕೆಟ್ಸ್ ನೋಡಿದ್ರೆ ಎಲ್ಲ ಮಾರ್ಕೆಟ್ ಕೂಡ ನೆಗೆಟಿವ್ ಅಲ್ಲೇ ಟ್ರೇಡ್ ಆಗ್ತಿದಾವೆ. ನಿಕ್ಕೈ ಅಂತೂ 1800 ಪಾಯಿಂಟ್ಸ್ ಅಥವಾ ನಿಯರ್ಲಿ 5% ಡೌನ್ ಅಲ್ಲಿ ಟ್ರೇಡ್ ಆಗ್ತಿದೆ. ಹ್ಯಾಂಗ್ಸೆಂಗ್ ಕೂಡ ನೋಡಬಹುದು ನಿಯರ್ಲಿ 2%, ತೈವಾನ್ ವೈಟೆಡ್ ನಿಯರ್ಲಿ 3%. ಎಲ್ಲಾನು ಕೂಡ ಭರ್ಜರಿ ಡೌನ್ ಅಲ್ಲಿ ಟ್ರೇಡ್ ಆಗ್ತಿದಾವೆ. ಇದನ್ನ ನೋಡಿದ್ರೆ ಇವತ್ತು ಗ್ಯಾಪ್ ಡೌನ್ ಓಪನಿಂಗ್ ಎಕ್ಸ್ಪೆಕ್ಟ್ ಮಾಡಬಹುದು, ನೋಡೋಣ. ಅದಕ್ಕೆ ಕಾರಣ ಕೂಡ ಈಗಾಗಲೇ ನಾವು ನೋಡಿದ್ವಿ, ಅಮೆರಿಕದಿಂದ ಬಂದಿರುವಂತಹ ಒಂದು ಸುದ್ದಿ, ಎಸ್ಪೆಷಲಿ ರಿಸೆಷನ್ ಗೆ ಸಂಬಂಧಪಟ್ಟಂತೆ. ನೋಡಬಹುದು ನೀವಿಲ್ಲಿ US ಇನ್ವೆಸ್ಟರ್ಸ್ ಟ್ರಿಗರ್ ಮೇಜರ್ ವಾಲ್ ಸ್ಟ್ರೀಟ್ ಸೆಲ್ ಆಫ್ ಓವರ್ ರಿಸೆಷನ್ ಫಿಯರ್ಸ್. ಈ ಗ್ಲೋಬಲ್ ಮಾರ್ಕೆಟ್ ಗಳ ಮೇಲೆ ಸ್ವಲ್ಪ ಅಡ್ವಾನ್ಸ್ ಇಂಪ್ಯಾಕ್ಟ್ ಆಗುವಂತ ಎಲ್ಲ ಲಕ್ಷಣ ಇದೆ ಇವತ್ತು. ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ. ಸದ್ಯದ ಮಟ್ಟಿಗಂತೂ ನೆಗೆಟಿವ್ ಇಂಡಿಕೇಶನ್ ಇದೆ, ಬ್ಯಾಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಮಾರ್ಕೆಟ್ಗೆ. ನೋಡೋಣ, ಹಲವು ಸಲ ನಮ್ಮ ಮಾರ್ಕೆಟ್ ಈ ರೀತಿ ಬ್ಯಾಡ್ ನ್ಯೂಸ್ ಬಂದಾಗ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಗಿ ಸಂಜೆ ಅಷ್ಟರಲ್ಲಿ ರಿಕವರ್ ಆಗಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಇತ್ತೀಚಿನ ದಿನಗಳಲ್ಲಿ. ಇವತ್ತು ಕೂಡ ಅದೇ ರೀತಿ ಏನಾದ್ರು ಪರ್ಫಾರ್ಮೆನ್ಸ್ ಬರುತ್ತಾ ನೋಡ್ಬೇಕಾಗಿದೆ. ನೋಡೋಣ, ಹೋಪ್ ಫಾರ್ ದ ಬೆಸ್ಟ್. ಸರಿ ಗೆಳೆಯರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.